ನಮಸ್ಕಾರ, ಸ್ಪೋರ್ಟ್ಸ್ ಕ್ಲಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರಿಷಿ. ಇವತ್ತು ಟೀಮ್ ನಂಬರ್ 2 ಮುಂಬೈ ಇಂಡಿಯನ್ಸ್ ಸ್ಕ್ವಾಡ್ನ ಅನಾಲಿಸಿಸ್ ಮಾಡೋಣ ಬನ್ನಿ. ವಿಡಿಯೋ ಲೇಟ್ ಆಗ್ತಿದೆ, ಕ್ಷಮೆ ಇರಲಿ. ಬಟ್ ಖಂಡಿತ ಎಲ್ಲ ಟೀಮ್ಗಳದ್ದು ಸ್ಕ್ವಾಡ್ ಅನಾಲಿಸಿಸ್ ಆಗಿ ಬರುತ್ತೆ. ಸೊ ಚಾನಲ್ಗೆ ಹೊಸಬ್ರು ಬಂದಿದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ಬೇಗ. ಮುಂಬೈ ಇಂಡಿಯನ್ಸು IPL ಇತಿಹಾಸದಲ್ಲೇ ಒಂಥರ ಸ್ಟ್ರಾಂಗೆಸ್ಟ್ ಟೀಮ್ ಅಂತ ಲೆಕ್ಕಕ್ಕೆ ಬರುತ್ತೆ. ಅದು ಎಸ್ಪೆಷಲಿ 2013ರಿಂದ 2020 ಅವರು ಡಾಮಿನೇಟ್ ಮಾಡಿಬಿಟ್ಟಿದ್ರು IPLನಲ್ಲಿ. ಅದರಲ್ಲಿ ಒಟ್ಟು 5 ಟ್ರೋಫಿನ ಗೆದ್ದಿದ್ದು ಅವರು. ಆದ್ರೆ ಈ 4 ವರ್ಷದಿಂದ, ಕಳೆದ 4 ವರ್ಷದಿಂದ ಒಮ್ಮೆ ಮಾತ್ರ ಕ್ವಾಲಿಫೈ ಆಗಿದ್ದಾರೆ. 2 ಸಲ 10th ಪೊಸಿಷನ್ ಅಲ್ಲಿ ಎಂಡ್ ಮಾಡಿದ್ದಾರೆ ಸೀಸನ್ ನ. ಮತ್ತೊಂದು ಸಲ 5ನೇ ಪೊಸಿಷನ್ 8 ಟೀಮ್ ಇದ್ದಾಗ. ಸೊ ಇವರ ಲಾಸ್ಟ್ 4 ವರ್ಷದಿಂದ ಕ್ವಾಲಿಫೈ ಆಗೋ ಕೂಡ ಸಿಕ್ಕಾಪಟ್ಟೆ ಕಷ್ಟಪಡ್ತಿದ್ದಾರೆ. ಸೊ ಈ ವರ್ಷ ಎಂತ ಟೀಮ್ ನ ಕಟ್ಟಬೇಕು ಅಂದ್ರೆ ಅವರು ಕಪ್ ಹೊಡಿಲೇಬೇಕು. ಆ ತರ ಟೀಮ್ ನ ಕಟ್ಟೋಕೆ ಆಕ್ಷನ್ಗೆ ಬಂದಿದ್ದು. ಆ ತರ ಟೀಮ್ ಕಟ್ಟಿದ್ರ ಇಲ್ವಾ ಬನ್ನಿ ನೋಡೋಣ ಸ್ಕ್ವಾಡ್ ನ ಕ್ಲೀನ್ ಆಗಿ. ಸದ್ಯಕ್ಕೆ ಮುಂಬೈ ಇಂಡಿಯನ್ಸ್ ಅಲ್ಲಿ 24 ಜನ ಪ್ಲೇಯರ್ಸ್ ಇದ್ರಲ್ಲಿ. ಅದರಲ್ಲಿ 5 ಜನನ ಮುಂಬೈ ಇಂಡಿಯನ್ಸ್ ಆಕ್ಷನ್ಗೂ ಮುಂಚೆ ರಿಟೈನ್ ಮಾಡ್ಕೊಂಡಿತ್ತು. ಅದರಲ್ಲಿ ಜಸ್ಪ್ರೀತ್ ಬೂಮ್ರಾ ಅವರು, ಜಸ್ಸಿ ಬಾಯ್, ದೇ ಆಲ್ಸೋ ಓನ್ಲಿ ಬಿಲೀವ್ ಇನ್ ಜಸ್ಸಿ ಬಾಯ್. ಹಾಗೇನೆ ಸೂರ್ಯಕುಮಾರ್ ಯಾದವ್ ಅವರು ಕರೆಂಟ್ T20 ಇಂಡಿಯಾ ಟೀಮ್ ಕ್ಯಾಪ್ಟನ್ನು. ಇನ್ನು ಅವರ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವರು, ಹಾಗೇನೆ ರೋಹಿತ್ ಶರ್ಮಾ, ಇನ್ನು ತಿಲಕ್ ವರ್ಮಾ. ಕರೆಂಟ್ಲಿ T20 ಐಸಲ್ಲಿ ರೆಡ್ ಔಟ್ ಫಾರ್ಮಲ್ಲಿ ಇರುವಂಥ ತಿಲಕ್ ವರ್ಮಾ ಅವರು ಕೂಡ ರಿಟೈನ್ ಮಾಡಿಕೊಂಡ್ರು. ಇಂಥ ಸ್ಟ್ರಾಂಗ್ ಕೋರ್ನ ರಿಟೈನ್ ಮಾಡ್ಕೊಂಡಂಥ ಮುಂಬೈ ಇಂಡಿಯನ್ಸು ರಿಟೆನ್ಷನಲ್ಲೇ ಅರ್ಧ ಗೇಮ್ನ ಗೆದ್ಬಿಟ್ರು. ಸೊ ಇನ್ನು ಆಕ್ಷನಲ್ಲಿ ಪಿಕ್ ಮಾಡಿದಂಥ ಪ್ಲೇಯರ್ಸ್ ಅಂದರೆ ಟ್ರೆಂಟ್ ಬೋಲ್ಟ್ ಅವ್ರನ್ನ ಮತ್ತೆ 12.5 ಕೋಟಿ ಕೊಟ್ಟು ಮನೆಗೆ ಕರ್ಕೊಂಡು ಹೋಗಿರೋದು MI. ಇವರು ಲಾಸ್ಟ್ ಆಡಿದ್ದಾರೆ MI ಪರ, ಅದು ಅನುಭವ ಇದೆ. ಸ್ಕೋರ್ ಕಾರ್ಡ್ ಬರೋಕ್ಕೆ ಮುಂಚೆನೇ ವಿಕೆಟ್ ತೆಗೆಯೋ ಎಬಿಲಿಟಿ ಇರುವಂಥ ಬೌಲರು ಇವರು. ಚೆನ್ನಾಗಿ ಹೆಲ್ಪ್ಫುಲ್ ಆಗ್ತಾರೆ MI ಪಿಚ್ಚಲ್ಲಿ MIಗೆ. ಸೊ ಇವರು ಆದಮೇಲೆ ದೀಪಕ್ ಚಹರ್, ಇವರು ನ್ಯೂ ಬೌಲರ್ ಮತ್ತೊಬ್ಬ ಬೇಕು ಅಂತ ಫಿಕ್ಸ್ ಆಗಿದ್ದು. ಸೊ ಭುವನೇಶ್ವರ್ ಅವ್ರಿಗೆ ಟಾರ್ಗೆಟ್ ಮಾಡಿದ್ರು. ಅವ್ರು ಸಿಗದೇ ಇರೋ ಕಾರಣ ದೀಪಕ್ ಚಹರ್ನ ಎತ್ತಾಕೊಂಡ್ರು 9.25 ಕೋಟಿಗೆ. ಇನ್ನು ವಿಲ್ ಜಾಕ್ಸ್ 5.25 ಕೋಟಿಗೆ ಸ್ಟೀಲ್ ಡೀಲ್. ಇದು ಸ್ಟೀಲೇ ಪಕ್ಕ. ಎಂತಕ್ಕಂದರೆ ಇವರೇನಾದರೂ ಮುಂಚೆ ಬಂದಿದ್ರೆ ಅಥವಾ ಬೇರೆ ಟೀಮ್ಗಳಿಗೆ ಅವಶ್ಯಕತೆ ಇದ್ದು ಪರಿಸ್ಥಿತಿದ್ರೆ ಮಾತ್ರ ಸಿಕ್ಕಾಪಟ್ಟೆ ರೇಟ್ಗೆ ಹೋಗಿರೋರು. ಬಟ್ ಡೇ 2ಅಲ್ಲಿ ಲೇಟಾಗಿ ಬಂದಿದ್ದಕ್ಕೆ ಎಲ್ಲ ಪರ್ಸ್ ಖಾಲಿಯಾಗಿರೋ ಕಾರಣ ಇವರು ಬರೀ 5.25 ಕೋಟಿಗೆ ಹೋಗಬೇಕಾಗಿತ್ತು. ಇನ್ನು ನಮನ್ ಧೀರ್ ಅವರು, ಇವ್ರನ್ನ 5.25 ಕೋಟಿಗೆ RTM ಮಾಡ್ಕೊಂಡಿರೋದು. ಇನ್ನು ಅಫ್ಘಾನಿಸ್ತಾನ ಮಿಸ್ಟ್ರಿ ಅಲ್ಲಾ ಗಸನ್ಫರ್, ಇವ್ರನ್ನ 4.80 ಕೋಟಿಗೆ ಸಿಕ್ಕಿದ್ದು. ಇನ್ಫ್ಯಾಕ್ಟ್ RCB ಕೂಡ ಬಿಡ್ ಮಾಡಿದ್ರು ಅನಿಸುತ್ತೆ. ಇವರು ಟಾರ್ಗೆಟ್ ಮಾಡಿದರು. ಇನ್ನು ಮಿಚೆಲ್ ಸ್ಯಾಂಟ್ನರ್ ಅವರು 2 ಕೋಟಿಗೆ ಸಿಕ್ಕಿದ್ದು. ಇದು ಸ್ಟೀಲೇನೆ. ಎಂತಕ್ಕಂದರೆ ಮಿಚೆಲ್ ಸ್ಯಾಂಟ್ನರ್ಗೆ ಎಕ್ಸ್ಪೀರಿಯನ್ಸ್ ಇದೆ, ಒಳ್ಳೆ ಲೆಫ್ಟ್ ಆರ್ಮ್ ಸ್ಪಿನ್ನರು. ಇವರು 2 ಕೋಟಿಗೆ ಸಿಕ್ಕಿದ್ದು ಲಕ್ಕೇನೆ. ಇನ್ನು ರಿಯಾನ್ ರಿಕಲ್ಟನ್, ಇವರು MI ಕೇಪ್ ಟೌನ್ಗೆ ಆಡ್ತಾರೆ. SA20 ಲೀಗಲ್ಲಿ ಇವ್ರದ್ದೇ ಫ್ರ್ಯಾಂಚೈಸಿ. ಸೊ ಇವರು ಆಟ ಅಲ್ಲಿ ಸಖತ್ತಾಗಿ ಆಡಿದ್ದಾರೆ ಈ ಸೀಸನ್ನು. ಸೊ ಅದಕ್ಕೆ ಎತ್ತಾಕೊಂಡಿರೋದು. ಇನ್ನು ಲಿಜರ್ಡ್ ವಿಲಿಯಮ್ಸ್, ಇವರು ಸೌತ್ ಆಫ್ರಿಕಾಗೆ ಆಡ್ತಾರೆ. 75 ಲಕ್ಷ ಕೊಟ್ಟು ತಗೊಂಡಿದ್ದಾರೆ. ರೀಸ್ ಟಾಪ್ಲಿ 75 ಲಕ್ಷ, ಲೆಫ್ಟ್ ಆರ್ಮ್ ಪೇಸರು. ಇವರು ಟ್ರೆಂಟ್ ಬೋಲ್ಟ್ಗೆ ಬ್ಯಾಕಪ್ ಆಗಿರ್ತಾರೆ. ಇನ್ನು ರಾಬಿನ್ ಮಿನ್ಸ್ 65 ಲಕ್ಷ. ಇವರು GT ಟೀಮಲ್ಲಿ ಲಾಸ್ಟ್ ಇಯರ್ ಇದ್ದರು. ಬಟ್ ಬೈಕ್ ಆಕ್ಸಿಡೆಂಟ್ ಆಗಿ ರೂಲ್ಡ್ ಔಟ್ ಆಗಬೇಕಾಗಿತ್ತು. ಸೊ ಅವ್ರ ಜಾಗಕ್ಕೆ ನಮ್ಮ ಕನ್ನಡಿಗ BR ಶರತ್ ಅವ್ರು ಹೋಗಿದ್ರು GT ಟೀಮ್ಗೆ. ಇನ್ಫ್ಯಾಕ್ಟ್ ಅವ್ರು 1 ಮ್ಯಾಚ್ 2 ಮ್ಯಾಚ್ ಆಡಿದ್ರು ಅಂತಲೂ ಕಾಣಿಸುತ್ತೆ ವಿಕೆಟ್ ಕೀಪರ್ ಆಗಿ. ಸೊ ಇವ್ರಿಗೆ ಸ್ಟಾರ್ಟಿಂಗ್ ಇಲ್ಲ ಅಂದ್ರೂ ಒಟ್ಟಿಗೆ ಪ್ಲೇಯಿಂಗ್ 11ಅಲ್ಲಿ ಆಡೋ ಅವಕಾಶ ಅಂತೂ ಸಿಕ್ಕೇ ಸಿಗುತ್ತೆ ಮುಂದೆ. ಇನ್ನು ನೆಕ್ಸ್ಟು ಕರಣ್ ಶರ್ಮಾ ಅವರು. ಕರಣ್ ಶರ್ಮಾ ಅಲ್ಲೇ MIಯಲ್ಲೇ ಇದ್ದರು. MIಗೆ ಹೋಗಿದ್ದಾರೆ 50 ಲಕ್ಷಕ್ಕೆ. ಬಟ್ ಎಷ್ಟು ಎಫೆಕ್ಟಿವ್ ಆಗ್ತಾರೆ ಅಂತ ಕಾದು ನೋಡಬೇಕು. ಬ್ಯಾಟಿಂಗ್ ಪ್ಯಾರಡೈಸ್ ವಾಂಖೇಡೆಲಿ. ಇನ್ನು ವಿಘ್ನೇಶ್ ಪುತ್ತೂರ್ ಅವರು 30 ಲಕ್ಷಕ್ಕೆ. ಅರ್ಜುನ್ ತೆಂಡೂಲ್ಕರ್ ಅವರು 30 ಲಕ್ಷಕ್ಕೆ ಕೊಟ್ಟು ತೊಗೊಂಡಿದ್ದಾರೆ. ಅನ್ಸೋಲ್ಡಲ್ಲಿ ಲಿಸ್ಟಲ್ಲಿ ಬಂದಾಗ ಎಂತಕ್ಕೆ ತೊಗೊಂಡಿರ್ತಾರೆ ಅಂತ ರೀಸನ್ ಗೊತ್ತೇ ಇರುತ್ತೆ ನಿಮಗೆ. ಇನ್ನು ಬೇವನ್ ಜಾಕೋಬ್ಸು 30 ಲಕ್ಷಕ್ಕೆ. ವೆಂಕಟ ಸತ್ಯನಾರಾಯಣ 30 ಲಕ್ಷಕ್ಕೆ ಇವರು. ಇನ್ನು ರಾಜ್ ಭವ 30 ಲಕ್ಷಕ್ಕೆ. ನಮ್ಮ ಕನ್ನಡಿಗ ಶ್ರೀಜಿತ್ ಕೃಷ್ಣನ್, ಇವರು ವಿಕೆಟ್ ಕೀಪರ್ ಕ್ಯಾಟಗರಿಯಲ್ಲಿ ಬರ್ತಾರೆ. ಇವರು 30 ಲಕ್ಷಕ್ಕೆ ಬೈ ಆಗಿದ್ದಾರೆ. ಇನ್ನು ನೆಕ್ಸ್ಟು ಅಶ್ವನಿ ಕುಮಾರ್ ಅವರು, ಇವರು ಕೂಡ 30 ಲಕ್ಷಕ್ಕೆ. ಇವರೆಲ್ಲ ಬೆಂಚಲ್ಲಿರ್ತಾರೆ. ಬೆಂಚ್ ಸ್ಟ್ರೆಂತು ಅಷ್ಟೊಂದು ಎಫೆಕ್ಟಿವ್ ಆಗಿ ಕಾಣಿಸ್ತಿಲ್ಲ. ಬನ್ನಿ ಅದಕ್ಕೂ ಮುಂಚೆ ಪ್ಲೇಯಿಂಗ್ 11 ಕಡೆ ಹೋಗ್ಬಿಡೋಣ. MIನ ಪ್ಲೇಯಿಂಗ್ 11ಅಲ್ಲಿ ನನಗೆ ರಿಯಾನ್ ರಿಕಲ್ಟನ್, ಫಾರಿನ್ ಪ್ಲೇಯರಲ್ಲಿ ರಿಯಾನ್ ರಿಕಲ್ಟನ್ ಮತ್ತು ಮಿಚೆಲ್ ಸ್ಯಾಂಟ್ನರ್ ಇವರಿಬ್ಬರು ಮಧ್ಯೆ ಡೌಟ್ ಇದೆ ಯಾರನ್ನ ಆಡಿಸ್ತಾರೆ ಅಂತ. ಬಟ್ ನಾನಿಲ್ಲಿ ರಿಯಾನ್ ರಿಕಲ್ಟನ್ ಆಡಿಸಿ ಪ್ಲೇಯಿಂಗ್ 11ನ ಹೇಳ್ತೀನಿ ಬನ್ನಿ. ಮೊದಲಿಗೆ ಓಪನ್ ಮಾಡೋಕ್ಕೆ ರಿಯಾನ್ ರಿಕಲ್ಟನ್ ಹಾಗೆಯೇ ರೋಹಿತ್ ಶರ್ಮಾ ಅವರು ಇವರಿಬ್ಬರು ಬರ್ತಾರೆ. ರಿಯಾನ್ ರಿಕಲ್ಟನ್ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ನು. MI ಕೇಪ್ ಟೌನಲ್ಲಿ SA20 ಲೀಗಲ್ಲಿ ಚೆನ್ನಾಗಿ ಆಡಿದ್ದಾರೆ. ಒಳ್ಳೆ ಸ್ಟ್ರೈಕ್ ರೇಟು, ಒಳ್ಳೆ ಆವ್ರೇಜ್ ಇತ್ತು ಈ ಸೀಸನ್ನಲ್ಲಿ. ಸೊ ಇವರಿಬ್ಬರು ಓಪನಿಂಗ್ ಬರ್ತಾರೆ. ವಿಕೆಟ್ ಕೀಪಿಂಗ್ ಕೂಡ ಇವರೇ ಮಾಡೋದು, ಇಶಾನ್ ಕಿಶನ್ ಥರ. ಇನ್ನು ನೆಕ್ಸ್ಟು ವಿಲ್ ಜಾಕ್ಸ್ ಅವ್ರು ಬರ್ತಾರೆ ನಂಬರ್ 3ಅಲ್ಲಿ. ನಂಬರ್ 4ಅಲ್ಲಿ ಸೂರ್ಯಕುಮಾರ್ ಯಾದವ್. ನಂಬರ್ 5ಅಲ್ಲಿ ತಿಲಕ್ ವರ್ಮಾ. ನಂಬರ್ 6ಅಲ್ಲಿ ಹಾರ್ದಿಕ್ ಪಾಂಡ್ಯ. ನಂಬರ್ 7
ನಮನ್ಧೀರು. ನಂಬರ್ 8 ಅಲ್ಲಾ ಘಜನ್ಫರ್ ಅಫ್ಘಾನಿಸ್ತಾನ್ ಮಿಸ್ಟ್ರಿ, ಇವರು ನಂಬರ್ 8ಅಲ್ಲಿ ಬರ್ತಾರೆ. ಇನ್ನು ನಂಬರ್ 9ಅಲ್ಲಿ ಟ್ರೆಂಟ್ ಬೋಲ್ಟ್, ನಂಬರ್ 10 ದೀಪಕ್ ಚಹರ್, ನಂಬರ್ 11 ಜಸ್ಪ್ರೀತ್ ಬೂಮ್ರಾ. ಇನ್ನು ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಕರಣ್ ಶರ್ಮಾ ಅವ್ರನ್ನ ಯೂಸ್ ಮಾಡ್ಕೊಬೋದು. ಸೊ ಇಲ್ಲಿ ಕರಣ್ ಶರ್ಮಾ, ಅಲ್ಲಾ ಘಜನ್ಫರ್ ಇವರಿಬ್ಬರು ಸ್ಪಿನ್ನರ್ಸ್ ಆಗ್ತಾರೆ. ಇನ್ನು ಮಿಕ್ಕಿದ್ದು ಫಾಸ್ಟ್ ಬೌಲರ್ಸಲ್ಲಿ ಹಾರ್ದಿಕ್ ಪಾಂಡ್ಯ, ಬೂಮ್ರಾ, ಬೋಲ್ಟ್, ದೀಪಕ್ ಚಹರ್ ಇವ್ರು 4 ಜನ ನೋಡ್ಕೊತಾರೆ. ಸೊ ಟೋಟಲ್ 6 ಜನ ಬೌಲರ್ಸ್ ಆದರು, 2 ಸ್ಪಿನ್ನು 4 ಪೇಸ್ ಬೌಲರ್ಸು. ಸೊ ಇವ್ರದ್ದು ಆಲ್ಮೋಸ್ಟು ಮುಗೀತು. ಟೀಮು ಪ್ಲೇಯಿಂಗ್ 11 ಬೆಂಕಿ ಥರ ಇದೆ. ಬಟ್ ಯಾರಿಗಾದರೂ ಏನಾದರೂ ಆಗಿ ಫಾರ್ಮ್ ಕಳ್ಕೊಂಡ್ರೆ ಬೌಲಿಂಗ್ಗೆ ಒಂದೆರಡು ಬ್ಯಾಕಪ್ ಅಂತ ಇದೆ, ಆದರೆ ಬ್ಯಾಟಿಂಗ್ಗೆ ಕಷ್ಟನೇ. ಅಲ್ಲಿ ರಾಬಿನ್ ಮಿನ್ಸ್ ಒಬ್ಬರು ಬರ್ತಾರೆ ವಿಕೆಟ್ ಕೀಪರ್ ಕ್ಯಾಟಗರಿಗೆ, ಇವ್ರನ್ನೂ ಕೂಡ ಆಡಿಸ್ಬೋದು. ರಿಯಾನ್ ರಿಕಲ್ಟನ್ ಫಾರ್ಮಲ್ಲಿ ಇಲ್ಲ ಅಂದರೆ ಆಗ ಸ್ಯಾಂಟ್ನರ್ ಅವ್ರನ್ನ ತರ್ಬೋದು. ನೋಡೋಣ ಯಾವ ಥರ ಮಾಡ್ತಾರೆ ಅಂತ. ಸೊ ನನ್ನ ಪ್ಲೇಯಿಂಗ್ 11 ಇದಾಗಿತ್ತು MI ಟೀಮ್ದು. ಸೊ ನೆಕ್ಸ್ಟ್ ಯಾವ ಟೀಮ್ದು ಬೇಕು ಅಂತ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಹಾಗೆಯೇ MI ಟೀಮ್ನ ಪ್ರಾಬಬಲ್ ಪ್ಲೇಯಿಂಗ್ 11 ನಿಮ್ಮ ಪ್ರಕಾರ ಯಾರನ್ನ ಆಡಿಸ್ತಾರೆ ಅಂತ ಕೆಳಗಡೆ ತಿಳಿಸಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ನನ್ನ ವಿಡಿಯೋ ನೋಡೋಕ್ಕೆ ನಿಮ್ಮ ಪ್ರೀಷಿಯಸ್ 6 ನಿಮಿಷನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.